ನಾವ್ ಈ ವಿಡಿಯೋದಾಗ ಅಪ್ಲೈ ಕೂಪನ್ಸ್ ಯಾವ ರೀತಿ ವರ್ಕ್ ಆಕೈತಿ ಅಂತ ಹೇಳಿ ನೋಡೋಣ ಅಂತ. ನಮ್ಮ ಇ ಕಾಮರ್ಸ್ ವೆಬ್ಸೈಟ್ ಅಮೆಝಾನ್ ಫ್ಲಿಪ್ಕಾರ್ಟ್ದಾಗ ನಾವು ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ ಇನ್ ಕೇಸ್ ನಮ್ಮ ಪ್ರಾಡಕ್ಟ್ ಎಲಿಜಿಬಲ್ ಫಾರ್ ಅ ಕೂಪನ್ಸ್ ಇತ್ತಂದ್ರೆ ಆ ಕೂಪನ್ಸ್ ನ ಅಪ್ಲೈ ಮಾಡಕ್ ಬಿಡ್ತಾರ. ಫಾರ್ ಎಕ್ಸಾಂಪಲ್ ನಾವು ಪ್ರಾಡಕ್ಟ್ ಒನ್ ಅಂತ ಸೆಲೆಕ್ಟ್ ಮಾಡಿದೀವಿ. ಅದ್ರ ಪ್ರೈಸ್ ₹1000 ಐತಿ. ಕೂಪನ್ ಒನ್, ಕೂಪನ್ ತ್ರೀ, ಕೂಪನ್ ಸೆವೆನ್ ನಾವು ಆ ಪ್ರಾಡಕ್ಟ್ ಮ್ಯಾಗ ಅಪ್ಲೈ ಮಾಡ್ಬೋದು. ಅಂದ್ರೆ ನಮ್ಮ ಪ್ರಾಡಕ್ಟ್ ಈಸ್ ಎಲಿಜಿಬಲ್ ಫಾರ್ ದೀಸ್ ತ್ರೀ ಕೂಪನ್ಸ್. ಕೂಪನ್ ಒನ್ ಅನ್ನೋದ ಪರ್ಸೆಂಟೇಜ್ ಕೂಪನ್. 10% ನಾವ ಡಿಸ್ಕೌಂಟ್ ಹಾಕೈತಿ ನಮ್ಮ ಪ್ರಾಡಕ್ಟ್ಗೆ. ಸೊ ನಮ್ದು ಒರಿಜಿನಲ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ 1000 ಐತಿ. 1000 ಮೈನಸ್ 100 ಅಂದ್ರೆ 900 ಆಯ್ತು. ನಮ್ದು ಸೆಕೆಂಡ್ ಟೈಪ್ ಕೂಪನ್ ಅಪ್ಲೈ ಆಗ್ತೈತಿ. ನಾವ ಸೆಲೆಕ್ಟ್ ಮಾಡಿರುವಂತಹ ಪ್ರಾಡಕ್ಟ್ ಟಾಯ್ ಐತಿ. ಇನ್ ಕೇಸ್ ಟಾಯ್ ಬುಕ್ ಐತಂದ್ರ ನಮ್ದು ಡಿಸ್ಕೌಂಟ್ ಎಷ್ಟು ಕೊಡಾಕ್ತೈತಿ ಅಂತಂದ್ರೆ ಶಾಪಿಂಗ್ ಕಾರ್ಟ್ ₹150 ಫ್ಲಾಟ್ ಡಿಸ್ಕೌಂಟ್ ಕೊಡಾಕತೈತಿ. 900 ಮೈನಸ್ 150 ಅಂತಂದ್ರೆ 750 ಆಯ್ತು. In case you are doing the payment using specific card, again we are getting a 5% offer. 750 minus 37 ಅಂದ್ರೆ 713. ಸೊ ಈ ರೀತಿ ನಮ್ದು ಒರಿಜಿನಲ್ ಪ್ರೈಸ್ ಮ್ಯಾಗ ಈ ಕೂಪನ್ ಒನ್, ಕೂಪನ್ ತ್ರೀ, ಕೂಪನ್ ಸೆವೆನ್ ಸಿಕ್ವೆನ್ಶಿಯಲಿ ಅಪ್ಲೈ ಮಾಡಿ ನಮ್ದು ಫೈನಲ್ ಅಮೌಂಟ್ ಎಷ್ಟು ಪೇ ಮಾಡ್ಬೇಕು ಅನ್ನೋದು ಬರ್ತೈತಿ. ಇದನ್ನ ನಾವ ಯಾವ ರೀತಿ ಡಿಸೈನ್ ಮಾಡ್ಬೇಕು ಅನ್ನೋದು ಟುಡೇಸ್ ವಿಡಿಯೋದಾಗ ನೋಡೋಣ ಅಂತ ನಾವು. ಇದ್ರ ಸಲುವಾಗಿ ನಾವು ಡೆಕೋರೇಟರ್ ಪ್ಯಾಟರ್ನ್ ಯೂಸ್ ಮಾಡ್ಕೊಳಕತ್ತೀವ. ಇದು ಡೆಕೋರೇಟರ್ ಪ್ಯಾಟರ್ನ್ ಅನ್ನೋದು ಇದು ಸ್ಟ್ರಕ್ಚರಲ್ ಡಿಸೈನ್ ಪ್ಯಾಟರ್ನ್ ಇದು. ಇದು ಏನ್ ಮಾಡ್ತೈತಿ ಅಂತಂದ್ರೆ ನಮ್ ಕ್ಲಾಸ್ದಾಗ ಒಂದ್ 10 ಆಬ್ಜೆಕ್ಟ್ಸ್ ಇದ್ವು ಅಂತಂದ್ರ ನಾವ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಮ್ಯಾಗ ಬಿಹೇವಿಯರ್ ನ ಡೈನಾಮಿಕ್ ಆಗಿ ಆಡ್ ಮಾಡಕ್ ಬಿಡ್ತೈತಿ. ಸೊ ನಮ್ ಕ್ಲಾಸ್ದಾಗ ಒಂದ್ 10 ಆಬ್ಜೆಕ್ಟ್ಸ್ ಅದಾವ. ನಾವು ಮೂರ ಆಬ್ಜೆಕ್ಟ್ಸ್ ಮ್ಯಾಗ ಡೈನಾಮಿಕ್ ಆಗಿ ಬಿಹೇವಿಯರ್ ಆಡ್ ಮಾಡ್ಬೋದು. ಉಳಿದಿರುವಂತ 7 ಆಬ್ಜೆಕ್ಟ್ಸ್ ಯಾವ ರೀತಿ ಇರ್ತಾವ ಅದೇ ತರ ಇರ್ತೈತಿ. ಡೆಕೋರೇಟರ್ ಪ್ಯಾಟರ್ನ್ ನಮಗ ಈ ರೀತಿ ಆಬ್ಜೆಕ್ಟ್ಸ್ ನ ರ್ಯಾಪ್ ಮಾಡಕ್ ಬಿಡ್ತೈತಿ ಒಂದ್ರೊಳಗ್ ಬಂದ್. ನಮ್ದ ಕೋರ್ ಆಬ್ಜೆಕ್ಟ್ಸ್ ಯಾವ್ದ ಪ್ರಾಡಕ್ಟ್ ಇದ್ರ ಮ್ಯಾಗ ನಾನು ಪರ್ಸೆಂಟೇಜ್ ಕೂಪನ್ ಅಪ್ಲೈ ಮಾಡಿದೆ ಅಂದ್ರೆ ಸ್ಟಿಲ್ ಇಟ್ಸ್ ಅ ಪ್ರಾಡಕ್ಟ್ ಅಲ್ಲ. ಹಂಗ ಈ ಪರ್ಸೆಂಟೇಜ್ ಕೂಪನ್ ಅಪ್ಲೈ ಮಾಡಿ ಮತ್ತ ಅದ್ರ ಮ್ಯಾಗ ಟೈಪ್ ಕೂಪನ್ ಅಪ್ಲೈ ಮಾಡಿದ್ರು ಸ್ಟಿಲ್ ನಂದು ಕೋರ್ ಆಬ್ಜೆಕ್ಟ್ ಪ್ರಾಡಕ್ಟ್ ಇರ್ತೈತಿ. ಈ ರೀತಿ ನಾವ ಒಂದು ಪ್ರಾಡಕ್ಟ್ ಮ್ಯಾಗ ನಾವ ರ್ಯಾಪ್ ಮಾಡ್ಬೋದು. ನಾವೇನ್ ಮಾಡಿವಿಲ್ಲ ಪ್ರಾಡಕ್ಟ್ ನ ಪರ್ಸೆಂಟೇಜ್ ಕೂಪನ್ ಡೆಕೋರೇಟರ್ ಇಂದ ರ್ಯಾಪ್ ಮಾಡಿವಿ ಮತ್ ಪರ್ಸೆಂಟೇಜ್ ಕೂಪನ್ ಡೆಕೋರೇಟರ್ ನ ಟೈಪ್ ಕೂಪನ್ ಇಂದ ಡೆಕೋರೇಟ್ ಮಾಡಾಕತ್ತೀವ. ಇದ್ರೊಳಗಿರುವಂತ ಆಬ್ಜೆಕ್ಟ್ಸ್ ಯಾವ್ಯಾವ ಅದಾವ ಅಂತಂದ್ರ ಪ್ರಾಡಕ್ಟ್, ಐಟಮ್, ಕೂಪನ್, ಶಾಪಿಂಗ್ ಕಾರ್ಟ್. ಪ್ರಾಡಕ್ಟ್ ಅಂತ ಹೇಳಿ ನಾವ ಅಬ್ಸ್ಟ್ರಾಕ್ಟ್ ಕ್ಲಾಸ್ ತಗೊಂಡಿವ. ಪ್ರಾಡಕ್ಟ್ ದಾಗ ನೇಮ್, ಪ್ರಾಡಕ್ಟ್ ಟೈಪ್, ಪ್ರೈಸ್ ಐತಿ. ಪ್ರಾಡಕ್ಟ್ ಟೈಪ್ ಅನ್ನೋದು ಎನುಮರೇಷನ್. ಯಾವ ಟೈಪ್ ಆಫ್ ಪ್ರಾಡಕ್ಟ್ ಐತಿದ ಬುಕ್ಸ್ ಐತು, ಟಾಯ್ಸ್ ಐತು, ಎಲೆಕ್ಟ್ರಾನಿಕ್ಸ್ ಐಟಮ್ ಐತು ಅಂತ ಹೇಳಿ ಇಂಡಿಕೇಟ್ ಮಾಡ್ತಿದ್ದ ಪ್ರಾಡಕ್ಟ್ ಟೈಪ್ ಅಂತ ಹೇಳಿ. ಐಟಮ್ ಐಟಮ್ ಎಕ್ಸ್ಟೆನ್ಸ್ ದಿಸ್ ಪ್ರಾಡಕ್ಟ್. ಇದ್ರೊಳಗ ನಾವು ಗೆಟ್ ಪ್ರೈಸ್ ಅನ್ನುವಂತ ಮೆಥಡ್ ನ ಓವರ್ ರೈಡ್ ಮಾಡಾಕತ್ತೀವ. ನಾವ್ ಈ ರೀತಿ ಸ್ಟ್ರಕ್ಚರ್ ತಗೊಂಡಿದ್ರಿಂದ ಇನ್ ಕೇಸ್ ನಾವ ಸ್ಪೆಸಿಫಿಕ್ ಆಬ್ಜೆಕ್ಟ್ಸ್ ಅಂತಂದ್ರೆ ಗ್ಲಾಸ್ ಐಟಮ್ ಅಂತಂದ್ರೆ ನಾವು ಬ್ಯಾರೆ ರೀತಿ ಪ್ಯಾಕ್ ಮಾಡ್ಬೇಕಾಕಿತ್ತು ಅವಾಗ. ಸೊ ಇಲೆಕ್ಟ್ರಾನಿಕ್ಸ್ ಐಟಮ್ ಇದ್ದು ಅಂದ್ರ ಅದ್ರದ್ದು ಪ್ಯಾಕೇಜಿಂಗ್ ಆಮೇಲೆ ಅದನ್ನ ಶಿಪ್ ಮಾಡುವಂತ ಮೆಥಡ್ಸ್ ಬೇರೆ ಇರ್ತೈತಿ. ಸೊ ನಾವು ಪ್ರಾಡಕ್ಟ್ ನ ನಾವು ಅಬ್ಸ್ಟ್ರಾಕ್ಟ್ ಕ್ಲಾಸ್ ಇರೋದು ತಗೊಂಡಿದ್ರಿಂದ ನಾವು ಬೇರೆ ಬೇರೆ ಐಟಮ್ಸ್ ನ ಡಿಫೈನ್ ಮಾಡ್ಕೊಂಡ ಸ್ಪೆಸಿಫಿಕ್ ಬಿಹೇವಿಯರ್ ನ ಆಡ್ ಮಾಡಾಕ ಈಸಿ ಆಕೈತಿ. ಈ ರೀತಿ ಸ್ಟ್ರಕ್ಚರ್ ತಗೊಂಡಿದ್ರಿಂದ ನಾವು ಎನ್ಹಾನ್ಸ್ ಮಾಡೋದು ಈಸಿ ಆಕೈತಿ. ನೆಕ್ಸ್ಟ್ ಆಬ್ಜೆಕ್ಟ್ಸ್ ಯಾವ್ದಂದ್ರ ಕೂಪನ್ ಅನ್ನೋದು ಅಬ್ಸ್ಟ್ರಾಕ್ಟ್ ಕ್ಲಾಸ್. ಇಟ್ ಆಲ್ಸೋ ಎಕ್ಸ್ಟೆಂಡ್ಸ್ ದ ಪ್ರಾಡಕ್ಟ್. ಕೂಪನ್ ನಾವ್ ಎದ್ರ ಮ್ಯಾಗ ಅಪ್ಲೈ ಮಾಡ್ಬೇಕ, ಪ್ರಾಡಕ್ಟ್ ಮ್ಯಾಗ ಅಪ್ಲೈ ಮಾಡ್ಬೇಕ. ಅದಕ್ಕೆ ಕೂಪನ್ ಹ್ಯಾಸ್ ಅ ಪ್ರಾಡಕ್ಟ್. ಪರ್ಸೆಂಟೇಜ್ ಕೂಪನ್, ಟೈಪ್ ಕೂಪನ್ ಅನ್ನೋದು ಎರಡು ಚೈಲ್ಡ್ ಕ್ಲಾಸಸ್ ಆಫ್ ಅ ಕೂಪನ್. ಶಾಪಿಂಗ್ ಕಾರ್ಟ್ ಅನ್ನೋದು ನಮ್ದು ಫೈನಲ್ ಆಬ್ಜೆಕ್ಟ್. ಶಾಪಿಂಗ್ ಕಾರ್ಟ್ ಒಳಗಡೆ ನಾವು ಪ್ರಾಡಕ್ಟ್ಸ್ ನ ಆಡ್ ಮಾಡ್ತೀವ. ಅದಕ್ಕೆ ಆಡ್ ಪ್ರಾಡಕ್ಟ್ ಅಂತ ಹೇಳಿ ಮೆಥಡ್ ಐತಿ. ನಾವು ಶಾಪಿಂಗ್ ಕಾರ್ಟ್ ಒಳಗಡೆ ಎಷ್ಟು ಪ್ರಾಡಕ್ಟ್ ನ ಆಡ್ ಮಾಡಿವಲ್ಲ ಅದ್ರದ್ದೆಲ್ಲಾನು ಸಲುವಾಗಿ ನಾವು ಗೆಟ್ ಟೋಟಲ್ ಪ್ರೈಸ್ ಅಂತ ಹೇಳಿ ಇನ್ನೊಂದು ಮೆಥಡ್ ಬರ್ಕೊಂಡಿವ. ನಮ್ದು ಕ್ಲಾಸ್ ಡಯಾಗ್ರಾಮ್ ಈ ರೀತಿ ಕಾಣ್ತೈತಿ. ಶಾಪಿಂಗ್ ಕಾರ್ಟ್ ಹ್ಯಾಸ್ ಅ ಪ್ರಾಡಕ್ಟ್. ಇದು ಪ್ರಾಡಕ್ಟ್ ದಾಗ ಏನಿರ್ತೈತಿ, ಪ್ರಾಡಕ್ಟ್ ಟೈಪ್ ಇರ್ತೈತಿ. ಅದಕ್ಕೆ ಪ್ರಾಡಕ್ಟ್ ಹ್ಯಾಸ್ ಅ ಪ್ರಾಡಕ್ಟ್ ಟೈಪ್. ಇದು ಪ್ರಾಡಕ್ಟ್ ಅನ್ನೋದು ಏನದ ಅಬ್ಸ್ಟ್ರಾಕ್ಟ್ ಕ್ಲಾಸ್. ಇಟ್ ಈಸ್ ಎಕ್ಸ್ಟೆಂಡೆಡ್ ಬೈ ದ ಐಟಮ್. ಅದರ್ ಐಟಮ್ಸ್ ಲೈಕ್ ಗ್ಲಾಸ್ ಐಟಮ್, ಎಲೆಕ್ಟ್ರಾನಿಕ್ಸ್ ಐಟಮ್ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೋತಾವ. ಕೂಪನ್ ಎಕ್ಸ್ಟೆಂಡ್ಸ್ ದ ಪ್ರಾಡಕ್ಟ್. ಕೂಪನ್ ಎದ್ರ ಮ್ಯಾಗ ಅಪ್ಲೈ ಮಾಡ್ಬೇಕ, ಪ್ರಾಡಕ್ಟ್ ಮ್ಯಾಗ ಅಪ್ಲೈ ಮಾಡ್ಬೇಕ. ಅದಕ್ಕೆ ಕೂಪನ್ ಹ್ಯಾಸ್ ಅ ಪ್ರಾಡಕ್ಟ್. ಇದು ಕೂಪನ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ನ ಪರ್ಸೆಂಟೇಜ್ ಕೂಪನ್ ಆಮೇಲೆ ಟೈಪ್ ಕೂಪನ್ ಎಕ್ಸ್ಟೆಂಡ್ ಮಾಡ್ಕೊಳಕತ್ತಾವ. ಇದ್ರದ್ದು ಕೋಡ್ ವಾಕ್ತರು ನೋಡೋಣ ಅಂತ ನಾವ. ನಮ್ದ ಫಸ್ಟ್ ಅಬ್ಸ್ಟ್ರಾಕ್ಟ್ ಕ್ಲಾಸ್ ಪ್ರಾಡಕ್ಟ್ ದಾಗ ನೇಮ್, ಪ್ರೈಸ್, ಪ್ರಾಡಕ್ಟ್ ಟೈಪ್ ಐತಿ. ಕನ್ಸ್ಟ್ರಕ್ಟರ್ ಇದ್ರದ್ದು ಗೆಟರ್ಸ್ ಅಂಡ್ ಸೆಟರ್ಸ್.
ಪ್ರಾಡಕ್ಟ್ ಟೈಪ್ ಅನ್ನೋದು ಎನುಮರೇಷನ್ ಇದ್ರೊಳಗೆ ಎಲೆಕ್ಟ್ರಾನಿಕ್ಸ್, ಟಾಯ್, ಬುಕ್ಸ್ ಯಾವ ಟೈಪ್ ಆಫ್ ಪ್ರಾಡಕ್ಟ್ ಅಂತ ಹೇಳಿ ಇದು ಇಂಡಿಕೇಟ್ ಮಾಡ್ತೈತಿ. ಐಟಮ್ ಕ್ಲಾಸ್ ಎಕ್ಸ್ಟೆಂಡ್ ಮಾಡ್ಕೊಳಕ್ತಿವಿ ಪ್ರಾಡಕ್ಟ್ ನ. ಇದ್ರೊಳಗೆ ನಾವ್ ಏನ್ ಮಾಡಾಕ್ತಿವ, ಪ್ರೈಸ್ ನ ನಾವ ಓವರ್ ರೈಡ್ ಮಾಡಾಕ್ತಿವಿ. ಇದ್ರೊಳಗ ಸೂಪರ್ ಡಾಟ್ ಗೆಟ್ ಪ್ರೈಸ್ ಅಂತ ಹೇಳಿ ಕರೆಯಾಕತ್ತೀವ. ಸೊ ಇಟ್ಸ್ ಎಂಡ್ ಅಪ್ ಕಾಲಿಂಗ್ ದಿ ಪ್ರಾಡಕ್ಟ್ ದ ಗೆಟ್ ಪ್ರೈಸ್ ಮೆಥಡ್ ನ ಕರಿತಿದ್ದ. ನಮ್ದ ನೆಕ್ಸ್ಟ್ ಕ್ಲಾಸ್ ಯಾವ್ದಂದ್ರ ಕೂಪನ್. ಕೂಪನ್ ಅನ್ನೋದು ಅಬ್ಸ್ಟ್ರಾಕ್ಟ್ ಕ್ಲಾಸ್. ಕೂಪನ್ ಆಲ್ಸೋ ಎಕ್ಸ್ಟೆಂಡಿಂಗ್ ದ ಪ್ರಾಡಕ್ಟ್. ಸೊ ಕೂಪನ್ ನಾವ ಪ್ರಾಡಕ್ಟ್ ಮ್ಯಾಗ ಅಪ್ಲೈ ಮಾಡ್ಬೇಕ. ಅದಕ್ಕೆ ಕೂಪನ್ ಹ್ಯಾಸ್ ಅ ಪ್ರಾಡಕ್ಟ್. ಕೂಪನ್ ಕನ್ಸ್ಟ್ರಕ್ಟರ್ ನಾವು ಪ್ರಾಡಕ್ಟ್ ಆಸ್ ಅ ಪ್ಯಾರಾಮೀಟರ್ ತಗೊಳಕತ್ತೀವ. ಪರ್ಸೆಂಟೇಜ್ ಕೂಪನ್ ಎಕ್ಸ್ಟೆಂಡ್ಸ್ ದ ಕೂಪನ್. ಸೊ ಇದ್ರ ಕನ್ಸ್ಟ್ರಕ್ಟರ್ ಒಳಗಡೆ ನಾವ ಯಾವ ಪ್ರಾಡಕ್ಟ್ ಮ್ಯಾಗ ಪರ್ಸೆಂಟೇಜ್ ಕೂಪನ್ ನ ಅಪ್ಲೈ ಮಾಡ್ಬೇಕ. ಆಮೇಲೆ ಡಿಸ್ಕೌಂಟೆಡ್ ಪ್ರೈಸ್ ಅಂದ್ರ ಡಿಸ್ಕೌಂಟ್ ಪರ್ಸೆಂಟೇಜ್ 10% ಡಿಸ್ಕೌಂಟ್, 15% ಡಿಸ್ಕೌಂಟ್, ಆ ನಂಬರ್ ಆಸ್ ಅ ಪ್ಯಾರಾಮೀಟರ್ ತಗೊಳಕತ್ತೀವಿ ನಾವು. ಗೆಟ್ ಪ್ರೈಸ್ ನ ನಾವು ಓವರ್ ರೈಡ್ ಮಾಡಾಕತ್ತೀವ. ಒರಿಜಿನಲ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ ತಗೊಳಕತ್ತೀವ. ನ್ಯೂ ಪ್ರೈಸ್ ದಾಗ ಏನ್ ಮಾಡಾಕ್ತಿವಿ, ಡಿಸ್ಕೌಂಟೆಡ್ ಪರ್ಸೆಂಟೇಜ್ ಏನೈತ್ಲೆ ಅದನ್ನ ಲೆಸ್ ಮಾಡಾಕತ್ತೀವಿ ನಾವು. ಈ ರೀತಿ ನ್ಯೂ ಪ್ರೈಸ್ ನ ಇಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಳಾಕ್ತಿವ. ಟೈಪ್ ಕೂಪನ್. ಟೈಪ್ ಕೂಪನ್ ದಾಗ ಏನೈತಿ ಅಂದ್ರೆ, ಈಗ ಇನ್ ಕೇಸ್ ನಮ್ದ ಸೆಲೆಕ್ಟ್ ಮಾಡಿರುವಂತ ಪ್ರಾಡಕ್ಟ್ ಆಫ್ ಟೈಪ್ ಬುಕ್ ಇತ್ತಂದ್ರ ಫ್ಲಾಟ್ 50 ರುಪೀಸ್ ಡಿಸ್ಕೌಂಟ್ ಆಗ್ಬೇಕ. ಇನ್ ಕೇಸ್ ಸೆಲೆಕ್ಟ್ ಮಾಡಿರುವಂತ ಪ್ರಾಡಕ್ಟ್ ಟಾಯ್ ಇತ್ತಂದ್ರ ಫ್ಲಾಟ್ 30% ಡಿಸ್ಕೌಂಟ್ ಆಗ್ಬೇಕ. ಅದ್ರ ಸಲುವಾಗಿ ನಾ ಏನ್ ಮಾಡ್ಕೊಂಡಿನಿ ಇಲ್ಲೇ ಎಲಿಜಿಬಲ್ ಪ್ರಾಡಕ್ಟ್ಸ್ ಫಾರ್ ಅ ಡಿಸ್ಕೌಂಟ್ ಅಂತೇಳಿ ಒಂದು ಮ್ಯಾಪ್ ತಗೊಂಡಿನಿ. ಈ ಮ್ಯಾಪ್ ಒಳಗಡೆ ಎರಡು ಎಂಟ್ರಿ ತಗೊಳಾಕ್ತೀನಿ. ಬುಕ್ಸ್ ಇತ್ತಂದ್ರೆ 50, ಟಾಯ್ ಇತ್ತಂದ್ರೆ 30 ರುಪೀಸ್ ಅಂತ ಹೇಳಿ. ಟೈಪ್ ಕೂಪನ್ ಕನ್ಸ್ಟ್ರಕ್ಟರ್ ಒಳಗಡೆ ಪ್ರಾಡಕ್ಟ್ ಅಂತಂದ್ರೆ ಈ ಟೈಪ್ ಕೂಪನ್ ಎದ್ರ ಮ್ಯಾಗ ಅಪ್ಲೈ ಆಗ್ಬೇಕು, ಪ್ರಾಡಕ್ಟ್ ಮ್ಯಾಗ ಅಪ್ಲೈ ಆಗ್ಬೇಕು. ಸೊ ನನಗೆ ಇನ್ನೊಂದು ಏನ್ ಬೇಕಾ ಪ್ಯಾರಾಮೀಟರ್, ಇಲ್ಲೇ ನಾವು ಡಿಸ್ಕೌಂಟ್ ಅಪ್ಲೈ ಎದ್ರ ಮ್ಯಾಗ ಮಾಡ್ಬೇಕಾ, ಬೇಸ್ಡ್ ಆನ್ ದ ಟೈಪ್ ಮ್ಯಾಗ. ಅದಕ್ಕೆ ನಾನು ಸೆಕೆಂಡ್ ಪ್ಯಾರಾಮೀಟರ್ ಆಸ್ ಎ ಪ್ರಾಡಕ್ಟ್ ಟೈಪ್ ತಗೊಳಕತ್ತೀನಿ ಇದ್ರೊಳಗ. ಈ ಗೆಟ್ ಪ್ರೈಸ್ ಮೆಥಡ್ ಓವರ್ ರೈಡ್ ಮಾಡಾಕ್ತಿವಿ. ಇದ್ರ ಒಳಗಡೆ ನಾವೇನ್ ಮಾಡಾಕತ್ತೀವ, ನಾವು ಫಸ್ಟ್ ಗೆ ಪ್ರಾಡಕ್ಟ್ ಟೈಪ್ ಏನ್ ಬರ್ತೈತಲ್ಲ ಅದು ಎಲಿಜಿಬಲ್ ಫಾರ್ ಅ ಡಿಸ್ಕೌಂಟ್ ಐತಿಲ್ಲೋ ಅಂತ ಹೇಳಿ ನೋಡ್ತೀವಿ. ಈ ಮ್ಯಾಪ್ ದಾಗ ಐತಿಲ್ಲೋ ಅಂತ ನೋಡ್ತೀವಿ. ಇನ್ ಕೇಸ್ ಇತ್ತು ಅಂತಂದ್ರ ಅಮೌಂಟ್ ತಗೊಳಕತ್ತೀವಿ ನಾವು. ಬುಕ್ ಇತ್ತಂದ್ರೆ ಎಷ್ಟು ಡಿಸ್ಕೌಂಟ್ ಆಗ್ಬೇಕು ನಂದ 50 ರುಪೀಸ್. ಸೊ ಅದಕ್ಕೆ ಡಿಸ್ಕೌಂಟ್ ಪ್ರೈಸ್. ನಾವು ಒರಿಜಿನಲ್ ಪ್ರೈಸ್ ತಗೊಂಡಿನಿ. ಒರಿಜಿನಲ್ ಪ್ರೈಸ್ ಒಳಗೆ ಇದು ಡಿಸ್ಕೌಂಟೆಡ್ ಪ್ರೈಸ್ ನ ಮೈನಸ್ ಮಾಡಾಕತ್ತೀನಿ. ನಂದು ನ್ಯೂ ಪ್ರೈಸ್ ಕೊಡಾಕತ್ತೀನಿ ನಾನು. ನಮ್ದು ಲಿಸ್ಟ್ ಆಬ್ಜೆಕ್ಟ್ ಶಾಪಿಂಗ್ ಕಾರ್ಟ್. ಶಾಪಿಂಗ್ ಕಾರ್ಟ್ ಒಳಗ ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ಅದಾವ. ಇದ್ರೊಳಗೆ ಎರಡು ಮೆಥಡ್ ಅದಾವ. ಆಡ್ ಪ್ರಾಡಕ್ಟ್ಸ್, ಆಡ್ ಟು ಕಾರ್ಟ್ ಮೆಥಡ್. ಇನ್ನೊಂದ ಗೆಟ್ ಟೋಟಲ್ ಪ್ರೈಸ್. ಇದ ಆಡ್ ಟು ಕಾರ್ಟ್ ದಾಗ ಪ್ಯಾರಾಮೀಟರ್ ಆಸ್ ಎ ಪ್ರಾಡಕ್ಟ್ ತಗೊಳಕತ್ತೀವಿ ನಾವು. ಇಲ್ಲಿ ಏನ್ ಮಾಡಾಕತ್ತೀವ, ಪರ್ಸೆಂಟೇಜ್ ಕೂಪನ್ ಒಳಗಡೆ ಪ್ರಾಡಕ್ಟ್ ನ ನಾನ ರ್ಯಾಪ್ ಮಾಡಾಕತ್ತೀನಿ. ಆಮೇಲೆ ಈ ಪರ್ಸೆಂಟೇಜ್ ಕೂಪನ್ ಅನ್ನ ಟೈಪ್ ಕೂಪನ್ ಒಳಗಡೆ ರ್ಯಾಪ್ ಮಾಡಾಕತ್ತೀನಿ. ಫೈನಲ್ ಆಬ್ಜೆಕ್ಟ್ ಏನ್ ಬರ್ತೈತೆ ಪ್ರಾಡಕ್ಟ್ ಅದನ್ನ ನಾನು ಈ ಪ್ರಾಡಕ್ಟ್ಸ್ ಒಳಗಡೆ ಆಡ್ ಮಾಡಾಕತ್ತೀನಿ ನಾನು. ಸೊ ಟೋಟಲ್ ಪ್ರೈಸ್ ಒಳಗಡೆ ಲಿಸ್ಟ್ ಆಫ್ ಪ್ರಾಡಕ್ಟ್ಸ್ ನ ಇಟ್ರೇಟ್ ಮಾಡಿ ಪ್ರಾಡಕ್ಟ್ ಪ್ರೈಸ್ ನ ತಗೊಂಡ ಟೋಟಲ್ ಪ್ರೈಸ್ ಒಳಗಡೆ ಆಡ್ ಮಾಡಿ ಲಾಸ್ಟಿಗೆ ನಾನು ಟೋಟಲ್ ಪ್ರೈಸ್ ನ ರಿಟರ್ನ್ ಮಾಡಾಕತ್ತೀನಿ. ಇದು ಯಾವ ರೀತಿ ವರ್ಕ್ ಆಕಿತ್ತು ಅಂತ ಹೇಳಿ ನೋಡೋಣ. ನಾ ಒಂದು ಮೇನ್ ಕ್ಲಾಸ್ ಬರ್ಕೊಂಡಿನಿ. ಇದ್ರೊಳಗಡೆ ಶಾಪಿಂಗ್ ಕಾರ್ಟ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಳಕತ್ತೀನಿ. ಒಂದು ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ಕೊಂಡೆ ಟಾಯ್ ಅಂತ ಹೇಳಿ. ಐರನ್ ಮ್ಯಾನ್ ಟಾಯ್. ಅದ್ರದ್ದು ಪ್ರೈಸ್ ಎಷ್ಟೈತಿ, 1000 ರುಪೀಸ್ ಐತಿ. ಪ್ರಾಡಕ್ಟ್ ಟೈಪ್ ಯಾವ್ದೈತಿ, ಟಾಯ್ ಐತಿ. ಇದನ್ನ ಶಾಪಿಂಗ್ ಕಾರ್ಟ್ ಆಡ್ ಟು ಕಾರ್ಟ್ ದಾಗ ನಾ ಏನ್ ಮಾಡಾಕತ್ತೀನಿ, ಆಡ್ ಮಾಡಿದೆ. ನೆಕ್ಸ್ಟ್ ನಾನು ಏನ್ ಮಾಡಾಕತ್ತೀನಿ, ಶಾಪಿಂಗ್ ಕಾರ್ಟ್ ಗೆಟ್ ಟೋಟಲ್ ಪ್ರೈಸ್ ಅಂತ ಹೇಳಿ ಕಾಲ್ ಮಾಡಾಕತ್ತೀನಿ. ಸೊ ಶಾಪಿಂಗ್ ಕಾರ್ಟ್ ಗೆಟ್ ಟೋಟಲ್ ಪ್ರೈಸ್ ಅಂತ ಹೇಳಿ ಕಾಲ್ ಮಾಡಿದಾಗ ಏನಾಯ್ತು ಅಂತಂದ್ರೆ ನಮ್ದು ಈ ಮೆಥಡ್ ಕಾಲ್ ಆಯ್ತು. ಸೊ ಇಲ್ಲಿ ಏನಾಯ್ತ, ಪ್ರೊಡಕ್ಟ್ಸ್ ದಾಗ ಏನೈತೆ ಅಂತ ಒಂದ್ ಪ್ರಾಡಕ್ಟ್ ಐತಿ, ಹೌದಾ. ಅದ್ ಯಾವ ತರ ಆಗೈತಿ, ಪರ್ಸೆಂಟೇಜ್ ಒಳಗಡೆ ಪ್ರಾಡಕ್ಟ್ ಐತಿ. ಟೈಪ್ ಕೂಪನ್ ಒಳಗಡೆ ಪರ್ಸೆಂಟೇಜ್ ಕೂಪನ್ ಆಬ್ಜೆಕ್ಟ್ ನ ರ್ಯಾಪ್ ಮಾಡ್ಕೊಂಡಿ ನಾನು. ಈಗ ಪ್ರಾಡಕ್ಟ್ ಗೆಟ್ ಪ್ರೈಸ್ ಅಂತ ಹೇಳಿ ಕಾಲ್ ಮಾಡಿದಾಗ ಶಾಪಿಂಗ್ ಕಾರ್ಟ್ ಒಳಗಡೆ ಫಸ್ಟ್ ಗೆ ನನಗ ಟೈಪ್ ಕೂಪನ್ ಬರ್ತೈತಿ. ಟೈಪ್ ಕೂಪನ್ ಗೆಟ್ ಪ್ರೈಸ್ ಕಾಲ್ ಹಾಕೈತಿ. ಸೊ ನಂದ ಕಂಟ್ರೋಲ್ ಫ್ಲೋ ಇಲ್ಲಿ ಬಂತು. ಇಲ್ಲಿ ಬಂದಿಂದ ನಂದು ಏನೈತಿ, ಇಲ್ಲೇ ಟೈಪ್ ಯಾವ್ದೈತಿ, ಇಲ್ಲೇ ಟಾಯ್ ಐತಿ. ಸೊ ಅವರ್ ಪ್ರಾಡಕ್ಟ್ ಈಸ್ ಎಲಿಜಿಬಲ್ ಫಾರ್ ಅ ಡಿಸ್ಕೌಂಟ್. ಅದಕ್ಕೆ ನಮ್ದ ಕಂಟ್ರೋಲ್ ಫ್ಲೋ ಇದ್ರ ಒಳಗಡೆ ಬಂತ. ಇಲ್ಲಿ ಏನ್ ಮಾಡಾಕತ್ತೀನಿ, ಪ್ರಾಡಕ್ಟ್ ಡಾಟ್ ಗೆಟ್ ಪ್ರೈಸ್. ಇಲ್ಲಿ ಪ್ರಾಡಕ್ಟ್ ಯಾವ್ದೈತಿ, ಇಲ್ಲಿ ಪ್ರಾಡಕ್ಟ್ ಪರ್ಸೆಂಟೇಜ್ ಕೂಪನ್ ಐತಿ. ಅದಕ್ಕೆ ಏನಾಕೈತಿ, ಪ್ರಾಡಕ್ಟ್ ಡಾಟ್ ಗೆಟ್ ಪ್ರೈಸ್ ಅಂತಂದ್ರ ನಮ್ದು ಕಂಟ್ರೋಲ್ ಫ್ಲೋ ಎಲ್ಲೋ ಐತೆ ಅಂತಂದ್ರೆ ಈಗ
ಪರ್ಸೆಂಟೇಜ್ ಕೂಪನ್ ಗೆಟ್ ಪ್ರೈಸಿಗೆ ಬಂತು. ಸೊ ಅಗೇನ್ ನಾ ಏನ್ ಮಾಡಾಕ್ತೀನಿ ಪ್ರಾಡಕ್ಟ್ ಡಾಟ್ ಗೆಟ್ ಪ್ರೈಸ್. ಸೊ ಇಲ್ಲೇನೈತಿ ಅಂತ ನಾ ಏನ್ ಐಟಮ್ ಕ್ರಿಯೇಟ್ ಮಾಡ್ಕೊಂಡಿನಲ್ಲ ಮೇನ್ದಾಗ ಐಟಮ್ದು, ಈಗ ಇದ್ರ ಮೇಲೆ ಗೆಟ್ ಪ್ರೈಸ್ ಮಾಡಿದ್ರ ಏನಾಯ್ತು ಅಂತಂದ್ರ ಐಟಮ್ದು ಗೆಟ್ ಪ್ರೈಸ್ ಒಳಗೆ ನಮ್ದು ಕಂಟ್ರೋಲ್ ಫ್ಲೋ ಹೋಗುತ್ತೆ. ಐಟಮ್ದು ಗೆಟ್ ಪ್ರೈಸ್ ಕಂಟ್ರೋಲ್ ಫ್ಲೋ ಐತೆ. ಇಲ್ಲಿ ಏನ್ ಮಾಡಾಕ್ತೀನಿ ನಾನು ಸೂಪರ್ ಡಾಟ್ ಗೆಟ್ ಪ್ರೈಸ್ ಅಂತ ಮಾಡಾಕತ್ತೀನಿ. ಅವಾಗ ಈ ಲೈನ್ ಪ್ರಿಂಟ್ ಆಕೈತಿ ನಮ್ದು ಒರಿಜಿನಲ್ ಪ್ರೈಸ್ ಆಫ್ ದ ಪ್ರಾಡಕ್ಟ್. ಪ್ರೈಸ್ ಏನು ಒರಿಜಿನಲ್ ಪ್ರೈಸ್ ಇಲ್ಲ ಅದು ಪ್ರಿಂಟ್ ಆಕೈತಿ. ಸೊ ಇದು ಒರಿಜಿನಲ್ ಪ್ರೈಸ್ ಎಲ್ಲಿ ರಿಟರ್ನ್ ಆಕೈತಿ, ಪರ್ಸೆಂಟೇಜ್ ಕೂಪನ್ ಪ್ರೈಸಿಗೆ ರಿಟರ್ನ್ ಆಗ್ತೈತಿ. ನಾ ಇಲ್ಲಿ ನ್ಯೂ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಾಕತ್ತೀನಿ. ಪ್ರೈಸ್ ಎಷ್ಟೈತಿ 1000. ಇದು ಅಮೌಂಟ್ ಎಷ್ಟಾಯ್ತು ನಂದ ಡಿಸ್ಕೌಂಟೆಡ್ ಪ್ರೈಸ್ ಆಗಿ 100 ಆಯ್ತು. ಇದು 100 ಅಂತ ಬರ್ತೈತಿ. ಪ್ರೈಸ್ 1000 ಮೈನಸ್ 100 ಅಂದ್ರೆ 900 ಬಂತ. ಆಮೇಲೆ ಈ ಲೈನ್ ಪ್ರಿಂಟ್ ಆಕೈತಿ ಆಫ್ಟರ್ ಅಪ್ಲೈಯಿಂಗ್ ದ ಪರ್ಸೆಂಟೇಜ್ ಕೂಪನ್ ನ್ಯೂ ಪ್ರೈಸ್ 900 ಅಂತೇಳಿ. ಈ 900 ಅನ್ನೋದು ಇಲ್ಲಿ ರಿಟರ್ನ್ ಆಕೈತಿ, ಪ್ರೈಸಿಗೆ ರಿಟರ್ನ್ ಆಕೈತಿ ನಮ್ದು. ಓಕೆ, ನಾ ಇಲ್ಲೇನ್ ಮಾಡಾಕತ್ತೀನಿ ನಂದ ಇಲ್ಲೇ 900 ಅಂತ ಹೇಳಿ ಬಂತು. ಆಮೇಲೆ ನಮ್ದೇನ್ ಮ್ಯಾಪ್ ಐತ್ಲಿ ಎಲಿಜಿಬಲ್ ಪ್ರೊಡಕ್ಟ್ಸ್ ಫಾರ್ ಡಿಸ್ಕೌಂಟ್ ಅಂತೇಳಿ, ಇಲ್ಲೇ ಪ್ಯಾರಾಮೀಟರ್ ಆಸ್ ಅ ನಾನು ಟಾಯ್ ಅಂತ ಹೇಳಿ ಕಳ್ಸಾಕತ್ತೀನಿ. ಟಾಯ್ ಇತ್ತಂದ್ರೆ ನಂದ ಡಿಸ್ಕೌಂಟೆಡ್ ಪ್ರೈಸ್ ಎಷ್ಟು ಆಗ್ಬೇಕಾ, 30 ರುಪೀಸ್ ಆಗ್ಬೇಕಾ. ಸೊ ನನಗೆ ಇಲ್ಲಿ 30 ಅಂತ ಹೇಳಿ ಬಂತು. ನನ್ನ ಪ್ರೈಸ್ ಎಷ್ಟು ಬಂದೈತಿ, 900 ಬಂದೈತಿ. 900 ಮೈನಸ್ 30 ಅಂದ್ರೆ ಎಷ್ಟಾಯ್ತು ಅಂದ್ರೆ ನ್ಯೂ ಪ್ರೈಸ್ 870 ಆಯ್ತು. ಇಲ್ಲಿ ನನ್ಗೆ ಏನ್ ಪ್ರಿಂಟ್ ಆಕೈತಿ ಆಫ್ಟರ್ ಅಪ್ಲೈಯಿಂಗ್ ದ ಟೈಪ್ ಕೂಪನ್ ನ್ಯೂ ಪ್ರೈಸ್ 870 ಅಂತ ಹೇಳಿ ಪ್ರಿಂಟ್ ಆಕೈತಿ. ಸೊ ಇದು ಗೆಟ್ ಪ್ರೈಸ್ ನ್ಯೂ ಪ್ರೈಸ್ ರಿಟರ್ನ್ ಮಾಡಾಕತೈತಿ. ಇದು ನ್ಯೂ ಪ್ರೈಸ್ ಇಲ್ಲಿ ಬರ್ತೈತಿ ಅಂತಂದ್ರೆ ನಮ್ದು ಶಾಪಿಂಗ್ ಕಾರ್ಟ್ ಗೆಟ್ ಪ್ರೈಸಿಗೆ ಇಲ್ಲಿ ಬರ್ತೈತಿ. ನಮ್ದು ಟೋಟಲ್ ಪ್ರೈಸ್ ಎಷ್ಟೈತಿ 0 ಐತಿ. 0ದಾಗ ನಮ್ದು 870 ಆಡ್ ಆಕೈತಿ. ಸೊ ನಮ್ಮ ಶಾಪಿಂಗ್ ಕಾರ್ಟ್ದಾಗ ಒಂದ ಪ್ರಾಡಕ್ಟ್ ಐತಿ. ನಮ್ದು ಇದು ಫಾರ್ ಲೂಪ್ ಎಂಡ್ ಆಕೈತಿ. ಸೊ ಟೋಟಲ್ ಪ್ರೈಸ್ ಎಷ್ಟೈತಿ 870 ಅಂತ ಹೇಳಿ ನಮ್ಗೆ ಇಲ್ಲಿ ಇಲ್ಲಿಂದ ರಿಟರ್ನ್ ಆಕೈತಿ. ಸೊ ನಮ್ದು ಇಲ್ಲೇನೈತಿಲ್ಲ 870 ಅಂತೇಳಿ ಫೈನಲ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ದಾಗ 870 ಅಂತೇಳಿ ಪ್ರಿಂಟ್ ಆಕೈತಿ. ಸೊ ಈ ರೀತಿ ಇದ್ರದ್ದು ಫ್ಲೋ. ಇದನ್ನ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ ಅಂತ ಈಗ. ಸೊ ನಮ್ದು ಒರಿಜಿನಲ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ 1000. ಅದಾದ್ಮೇಲೆ ನಮ್ದು ಪರ್ಸೆಂಟೇಜ್ ಕೂಪನ್ ಹೋತು ಫ್ಲೋ. ಅಲ್ಲಿ ನಮ್ದು ಏನ್ ಬಾಯ್ತ ನ್ಯೂ ಪ್ರೈಸ್ 900 ಬಂತ. ಸೊ ಅದ್ರ ಮ್ಯಾಗ ಅಗೇನ್ 30 ರುಪೀಸ್ ಆಫ್ ಆಕೈತಿ. ನಮ್ದು ನ್ಯೂ ಪ್ರೈಸ್ 870 ಬಂತ. ಸೊ ಇಟ್ ಈಸ್ ಅವರ್ ಫೈನಲ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ 870 ಅಂತ ಹೇಳಿ. ಸೊ ಈ ರೀತಿ ನಮ್ದು ಅಪ್ಲೈ ಕೂಪನ್ ವರ್ಕ್ ಆಗೈತಿ ಯೂಸಿಂಗ್ ಅ ಡೆಕೋರೇಟರ್ ಪ್ಯಾಟರ್ನ್. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯ್ತು, ಹೊಸದೇನಾರ ನಾವು ತಿಳ್ಕೊಳಕತ್ತೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.